ಚಿಕ್ಕಬಳ್ಳಾಪುರದ ಕಂದವಾರ ಕೆರೆ ಬಳಿ ಇದ್ದೀವಿ. ಇಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅದರಲ್ಲೂ ಕೂಡ ಪ್ರಮುಖವಾದಂಥ ಕೆರೆ ಇದೆ. ಆಶ್ವಾಸನೆ ಕೊಟ್ಟಂತ ಇದೇ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಎಲೆಕ್ಷನ್ ಮುಂಚಿತವಾಗಿ ಕೆಲವೊಂದಷ್ಟು ಪ್ರಾಮಾಣಿಕೆಯನ್ನ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಈ ಒಂದು ಕೆರೆಯನ್ನ ಸಂಪೂರ್ಣವಾಗಿ ಕ್ಲೀನ್ ಅನ್ನ ಮಾಡ್ತೀನಿ, ಇಲ್ಲಿರುವಂತ ಗಿಡಗಳನ್ನ ಸಂಪೂರ್ಣವಾಗಿ ತೆಗಿತೀವಿ ಅಂತ ಹೇಳಿದ್ರು. ಆದ್ರೆ ಇದುವರೆಗೂ ಕೂಡ 3 ವರ್ಷಗಳು ಕೂಡ ಕಳೆದಿದೆ, ಆದ್ರೆ ಯಾವುದೇ ರೀತಿಯಾದಂಥ ಇಂಪ್ರೂವ್ಮೆಂಟ್ ಅನ್ನ ಇಲ್ಲಿ ಮಾಡಿಲ್ಲ. ಜೊತೆಗೆ ಇಲ್ಲಿ ಬೆಟ್ಟದ ಪಕ್ಕದಲ್ಲೇ ಇರುವಂತ ಇದು ದೊಡ್ಡ ವಿಸ್ತಾರವಾದಂತ ಕೆರೆ, ಇಲ್ಲಿ ಸಾಕಷ್ಟು ಗಿಡಗಳು ಕೂಡ ಬೆಳ್ಕೊಂಡಿದ್ದಾವೆ. ಯಾವುದೇ ರೀತಿಯಾದಂಥ ಇಲ್ಲಿ ಒಂದು ಮುಂಜಾಗ್ರತಾ ಕ್ರಮವಾಗಿ ಗಿಡಗಳನ್ನು ತೆಗೆಯುವಂಥದ್ದು ಅಥವಾ ಇಲ್ಲಿ ಬೆಳೆದಿರುವಂಥ ಸಂಪೂರ್ಣವಾದಂಥ ಗಲೀಜಾಗಿರುವಂಥ ಎಲ್ಲವನ್ನು ಕೂಡ ಕ್ಲೀನ್ ಅನ್ನ ಮಾಡ್ಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆಯನ್ನ ಪ್ರದೀಪ್ ಈಶ್ವರ್ ಅವರು ಕೂಡ ಕೊಟ್ಟಿದ್ರು. ಆದರೆ ಕಳೆದ 3 ವರ್ಷಗಳಿಂದನೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇಲ್ಲಿದೆ. ಯಾವುದೇ ರೀತಿಯಾದಂಥ ಕ್ಲೀನ್ ಅನ್ನ ಮಾಡಿಲ್ಲ. ಸ್ಥಳೀಯರು ಕೂಡ ಇಲ್ಲೇ ಪಕ್ಕದಲ್ಲಿ ವಾಸ ಮಾಡುವಂಥ ಸಾಕಷ್ಟು ಜನಗಳಿದ್ದಾರೆ. ಇಲ್ಲಿ ವಸತಿ ಗೃಹಗಳು ಕೂಡ ಇದೆ, ಜೊತೆಗೆ ಮನೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಇಲ್ಲೇ ಸ್ಥಳೀಯರು ಕೂಡ ಇದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ವಿಚಾರದ ಬಗ್ಗೆ ಮಾತಾಡ್ತೀನಿ. ಈ ಕೆರೆ ವಾಟರ್ ಸಪ್ ಎತ್ತಾಡಿಸ್ಬೇಕು, ಕ್ಲೀನ್ ಮಾಡಿಸ್ಬೇಕು. ಈ ಕನ್ವಾದ ಬಾಗಿಲಿಗೆ ರೋಡು ಕ್ಲೀನ್ ಮಾಡಿಸ್ಬೇಕು. ಎಲ್ಲ ಗಾಡಿಗಳು ಆಟೋದವರು ಮೋಟ್ರ್ ಬೈಕ್ನವರು ಬಿದ್ದು ಎದ್ದು ಅಧ್ವಾನ ಇದು ಇಲ್ಲಿ ಸೊಳ್ಳೆ ಕಾಟ ವಿಪರೀತ ಐತೆ. ಇವೆಲ್ಲ ಕ್ಲೀನ್ ಮಾಡಿಸ್ಬೇಕು. ಅವ್ರ ಹೆಸರು ನಮಗೆ ಗೊತ್ತಿದ್ರೆ ಆತನ ಹೆಸರು ಹೇಳಕ್ಕೆ ನಾಚಿಕೆ. ಪ್ರದೀಪ್ ಅಂತ ಅವನ ಮಕ ನೋಡೋಕ್ಕೂ ಅಸಹಾಯ ನಮಗೆ. ಏನು ಅವನು ಮಾಡಿರೋ ಕೆಲಸಗಳಿಗೆ ಏನು 3 ಕಾಸಿಂದ ಕೂಡ ಅವರು ಅಭಿವೃದ್ಧಿ ಮಾಡಿಲ್ಲ. ಈಗ ಮೊನ್ನೆ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ OBCನಲ್ಲಿ ತುಳಿತಿದ್ದಾರೆ ಅಂತೇಳಿ ಒಂದು ಮಾತು ಬಂತು ಅವರ ಬಾಯಿಂದ. ಎಲ್ಲ ಸುಳ್ಳಾತ್ ಹೇಳು, ರೋಮನು ಸುಳ್ಳಾತ್ನು. ಒಂದು ನಿಜಕ್ಕೆ ಬರೋದು ಯಾವುದು ಇಲ್ಲ, ಕೆಲ್ಸಕ್ಕೆ ಬರೋದೊಂದು ಇಲ್ಲ. ಈಗ ನೀವು ಕೂಡ ಅದೇ ಸಮುದಾಯದವ್ರು ಅಂತ ಹೇಳ್ತಿದ್ದೀರಾ? ಹೌದು. ಇಷ್ಟಪಡ್ತೀರಾ ಈ ಒಂದು ಮಾತಿಗೆ? ಇವನು ಅನಾಲಾಯಕ ಅಂತ ಹೇಳ್ತೀನಿ ನಾವು. ಈ MLA ಪದವಿಗೆ ಅನಾಲಾಯಕ ಇವನು. ಏನು 3 ಕಾಸಿಂದ ಏನು ಗಾಡಿ ಮಾಡಿಲ್ಲ ಇದ್ನು, ಏನು ಮಾಡಿಲ್ಲ. ಸುಮ್ಕೆ ಬೂಟಾಟಿಗೆ ಭಾಷಣ ಮಾಡೋದು, ಈ ತಲೆ ಮಾತು ಭಾಷಣ ಮಾಡೋದು ಇಷ್ಟು ಬಿಟ್ಟರೆ ಇದನ್ನೇನು ಅನಾಲಾಯಕ ಇದ್ನ. ಅವನು MLA ಅಂತ ಧ್ಯಾನ ಮಗ ಮಾಡ್ನ ಅವನ್ನ. ಅಂದ್ರೆ ಬರೀ ಭಾಷಣಕ್ಕೆ ಮಾತ್ರ ಸೀಮಿತ, ಏನು ಕೆಲಸ ಮಾಡ್ತಾ ಇಲ್ಲ ಅಂತನಾ? ಏನಕ್ಕೂ ಲಾಯ್ಕ ತಿಳ್ಕೊಂತೀನಿ ಅಂತ ಯಾಕೆ ಇಲ್ಲ ಅವನಿಗೆ. ಮಾಡ್ತೀನಿ ಅಂದಿದ್ದು ಮಾತು ಅಷ್ಟೇ. ಇವತ್ತಿವರೆಗೂ ಏನೂ ಮಾಡಲಿಲ್ಲ. ಈ ಕಡೆ ಮಕ ಕೂಡ ದರ್ಶನ ಮಾಡಿಲ್ಲ. ಹೇಳೋ ಭಾಷಣ ಹೇಳ್ತಾನೆ ಅವನು. ನನ್ನಂತನಾಗಲಿ ಅಷ್ಟು ಕೋಪ ನನಗೆ ಗೊತ್ತದ ನನ್ನ ಮಗನಿಗೆ. ನನ್ನ ಮಗ MLA ಅಂತ ನನ್ನ ಮಗ ಹೇಳ್ತಾನೆ ಅವನ್ನ. ಸುಧಾಕರ್ ಮಾಡ್ತಿದ್ದೆ ಹೊತ್ತು ಒಂದು ಉಳು ಕಡ್ಡಿ ಕೂಡ ಮಾಡ್ತಿಲ್ಲ. ಸುಮ್ಕೆ ಭಾಷಣ ಮಾಡಿದ ಅದು ಬಂದ ದುಡ್ಡುಗಳು ಜೋಬುಗಳು ಮಡಿಕೊಂತವ್ರೆ ಹೊತ್ತು ಯಾವುದು ಉದ್ಧಾರ ಮಾಡಿಸಿಲ್ಲ ಅವನು. ಪ್ರದೀಪು ಏನು ದುಡ್ಡು ದೋಚಿದ ಜೋಬುಗಳು ಇಕ್ಕೊಂತವ್ರೆ ಅಷ್ಟೇ ಹೊತ್ತು. ಈ ರೋಡು ಸರಿ ಮಾಡಲಿಲ್ಲ, ಈ ಕೆರೆನೂ ಸರಿ ಮಾಡಲಿಲ್ಲ. ಒಂದು ಮಾರ್ಕ್ಸ್ ಕೂಡ ಬರಲ್ಲ. ಮಾಡ್ತೀವಿ ಅಂತಂದರೆ ಏನೂ ಇಲ್ಲ. ಮೊನ್ನೆ ಅದು ಮೀಟಿಂಗ್ ಮಾಡ್ಕೊಂಡು ಹೋದ್ರು. ಇದು ಕೃಷ್ಣ ನೀರು ಬಿತ್ತೇವೆ ಅಂತ ಅಂದ್ಕೊಂಡಿದ್ರು. ಮೊನ್ನೆ ಮೀಟಿಂಗ್ ಹೊರಟೋಗ್ಬಿಟ್ಟು ಕ್ಲೀನ್ ಮಾಡ್ತಾ ಅಂತ ಬಂದೇ ಇಲ್ಲ. 3 ತಿಂಗಳ ಮೇಲೆ ಆಯಿತು ಬಂದವರು ಮೀಟಿಂಗ್ ಮಾಡ್ಕೊಂಡು ಹೋದ್ರು. ಈ ಕಡೆ ಬಂದೇ ಇಲ್ಲ ಅವರು. ಸುಮ್ಮನೆ ಬಂದು ಹೋಗ್ತಾರೆ. ಎಲ್ಲರೂ ಜನ ಎಲ್ಲ ತುಂಬ್ಕೊಂಡಿದ್ರು. ಏನು ಮಾಡಿಲ್ಲ. ಲೈಟಿಂಗ್ ಹಾಕಲ್ಲ, ಲೈಟಿಂಗ್ ಮಾಡ್ತೀವಿ ಅಂತ ಇಷ್ಟೇ, ಯಾರೂ ಮಾಡಲ್ಲ. ಬಂದು ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ನೀವು ಇಲ್ಲೇ ಪಕ್ಕದಲ್ಲಿ ಇದ್ರಿ, ನಿಮ್ಮ ಮನೆ ಕೂಡ ಇಲ್ಲೇ ಇರೋದು. ಅಂದ್ರೆ ಸೊಳ್ಳೆಗಳ ಕಾಟನೂ ಜಾಸ್ತಿ ಇದೆ ಅಗ್ಲೊತ್ತಲೆ ಅಂತ. ಸೊಳ್ಳೆ ಜಾಸ್ತಿ ಸೊಳ್ಳೆ ಕಾಟ. ರಾತ್ರಿ ಕಿಟಕಿ ಬಾಗಿಲು ಬಿಟ್ಟರೆ ಸೊಳ್ಳೆ ಬರ್ತವೆ. ಸೊಳ್ಳೆ ಬಾವು ನೋವು ಎಲ್ಲ ಬರ್ತಾ ಇರ್ತವೆ. ಅಲ್ಲ, ಅದು ಇಲ್ಲಿರೋರು ನೀವೆಲ್ಲ ಯಾರಾದರೂ ಮುಖಂಡರುಗಳು ನಾಯಕರ ಹತ್ರ ಏನಾದ್ರು ಮಾತಾಡಿದ್ರೆ ಸಮಸ್ಯೆಗಳ ಬಗ್ಗೆ? ಯಾರು ಬಂದು ಮಾತಾಡಿದ್ದಾರೆ? ನೀವು ಮಾತಾಡಿದ್ದು, ಯಾರು ಬಂದು ಮಾತಾಡಿಲ್ಲ. ಚರಂಡಿಗಳು ಮಾತ್ರ ಕ್ಲೀನ್ ಮಾಡಿಸ್ತಾ ಇಲ್ಲ. ಆ ಚರಂಡಿಗಳು ಬಂದಾದ್ರೆ ಮಳೆ ಬಂದರೆ ಎಲ್ಲ ಮನೆಯೊಳಗೆ ನೀರು ನುಗ್ಗುತ್ತೆ. ಆ ಥರ ಆಗ್ತಾ ಇರುತ್ತೆ. ಶಾಸಕರ ಗಮನ ಹರಿಸ್ತಾ ಇಲ್ಲ. ನಾವೆಲ್ಲ ಹೇಳ್ಬಿಟ್ಟು ಬಂದ್ರೆ ತಾನೆ. ಅದೇ ಮಾಮೂಲಿ TV ಮಾತ್ರ ಹೇಳ್ತಾ ಇದ್ದಾರೆ. ನಾನು ಎಲ್ಲ ಮಾಡ್ತೀನಿ, ನಾನು ಎಲ್ಲ ಮಾಡ್ತೇನೆ, ಹಾಗೆ ಮಾಡ್ತೀನಿ, ಕೆರೆ ಮಾಡಿಸ್ತೀನಿ ಕ್ಲೀನು. ಕೆರೆನೂ ಮಾಡಿಸ್ತೀನಿ. ಆ ಕೆರೆಯಲ್ಲಿ ಗಿಡ ಬೆಳೆದು ಹಾಗೆ ಬೆಳೀತಾ ಇದೆ. ಏನು ಚಿಕ್ಕಬಳ್ಳಾಪುರದಲ್ಲಿ ಏನು ಇಂಪ್ರೂವ್ಮೆಂಟ್ ಇಲ್ಲ. ಸುಮ್ಮನೆ ಹಳ್ಳಿಗಳ ಬಂದು ಯಾರು ನೋಡೋರಿಲ್ಲ. ಏನು ರೈತರಿಗೆ ಏನು ಸುಖ ಇಲ್ಲ. ನೋಡೇ ಇಲ್ಲ. ನಮ್ಮ ಕಡೆನ ಬಂದಿಲ್ಲ, ನಮ್ಮೂರು ಹಳ್ಳಿಗಳೇ ಬರಲ್ಲ. ಏನು ಕೊಟ್ಟಿಲ್ಲ, ಬರಲೇ ಇಲ್ಲ. ನಾವೇನು ಹೇಳೋಕ್ಕಾಗುತ್ತೆ ಅವ್ರ ಬಗ್ಗೆ? 0% ಕೊಡ್ಬೋದು ಸಮ ಅವ್ರಿಗೆ. ನಮಗೇನು ಮಾಡಿಲ್ಲ. ನಮ್ಗೆ ಹಳ್ಳಿ ಕಡೆ ಈ ಕಡೆಗಳೇ ಬಿಟ್ಟು ಇವು ಹಳ್ಳಿ ಕಡೆ ಬಂದಿಲ್ಲ. ಗೆದ್ದಾಗಲಿಂದ ಬಂದಿಲ್ಲ. ನಮ್ಮ ಹಳ್ಳಿನೇ ನೋಡಿಲ್ಲ. ಏನು ಮಾಡ್ತೀವಿ ಅಂತವ್ರು ಕಟ್ಕೊಂಡು ನಾವು ಅವ್ರು ಹೇಳ್ಕೊಳ್ಳಿ ಸ್ವಾಮಿ. ನಾವು ಅವ್ರ ಅದೃಷ್ಟ, ನಾವು ಹೇಳೋಕ್ಕಾಗುತ್ತಾ? ನಮ್ಮ ಹಳ್ಳಿ ಕಡೆ ಬಂದು ನೋಡ್ರಿ ನಿನ್ನ ರೈತರ ಬಗ್ಗೆ ಯೋಚನೆ ಮಾಡೋದು. ಎಲ್ಲರೂ ಸಿಮೆಂಟ್ ರೋಡ್ ಅದು ಹಾಕೋರು ಅಷ್ಟೇ. ಅವರು ಯಾರು ಕಾಂಟ್ರಾಕ್ಟ್ ಮಾಡ್ಕೊಂಡು ಅವ್ರು ಉಪಯೋಗ ಮಾಡ್ಕೊಂಡ್ರು. ರೈತರ ಬಗ್ಗೆ ಕಾಳಜಿನೇ ಇಲ್ಲ. ಸ್ಕಾಲರ್ಶಿಪ್ಗಳೇನೋ ಎಲ್ಲರೂ ಕೊಡ್ತಾರೆ.
ಸ್ಕಾಲರ್ಶಿಪ್ಗಳನ್ನ ಇವಾಗ ನೋಡ್ತಾ ಇದ್ದಾರೆ, ನೀವು ನೋಡ್ದಂಗೆ ಎಲ್ಲರೂ ಕೊಡ್ತಾ ಇದ್ದಾರೆ. ಈ ಎಲೆಕ್ಷನ್ ಅಂತ ಬಂದರೆ ಇವೆಲ್ಲ ಆಗಲ್ಲ. ಯಾಕಂದರೆ ಎಲೆಕ್ಷನ್ ಅನ್ನೋದಕ್ಕಿಂತ ಫಸ್ಟಿಂದನೂ ಅಭಿವೃದ್ಧಿ ಮಾಡ್ಕೊಂಡು ಬಂದರೆ ಚೆನ್ನಾಗಿರುತ್ತೆ. ಎಲೆಕ್ಷನ್ ಟೈಮಲ್ಲಿ ಅಭಿವೃದ್ಧಿ ಮಾಡೋದು ಚೆನ್ನಾಗಿರಲ್ಲ. ಎಲ್ಲ ರಾಜಕೀಯ ವ್ಯಕ್ತಿಗಳು ಅಷ್ಟೇ. 20 ವರ್ಷದಿಂದನೂ ನಾನು ನೋಡ್ದಂಗೆ ಎಲೆಕ್ಷನ್ ಟೈಮಲ್ಲಿ ಮಾತ್ರನೇ ಎಲ್ಲ ರಾಜಕೀಯ ವ್ಯಕ್ತಿಗಳು ಬರೋದು ಜನರ ಕಡೆ. ನಾನು ನೋಡ್ದಂಗೆ ಸುಮಾರು ಪ್ರಾಬ್ಲಮ್ಸ್ ಇದೆ. ಹಳ್ಳಿಗಳಲ್ಲಿ ಯಾವುದೇ ಅಭಿವೃದ್ಧಿನೂ ನಡೀತಾ ಇಲ್ಲ. ಮಾಡಬೇಕು, ಹಳ್ಳಿಗಳಲ್ಲಿ ಅಭಿವೃದ್ಧಿ ನಡಿಬೇಕು. ಇವಾಗ ಸಿಟಿಗಳಲ್ಲಿ ನೋಡೋದಲ್ಲ, ಹಳ್ಳಿಗಳ ಕಡೆನೂ ಬರಬೇಕು. ಹಳ್ಳಿಗಳಲ್ಲಿ ನಡೆಯೋ ಒಂದು ಅಭಿವೃದ್ಧಿನ ಮಾಡಬೇಕು. ಹಳ್ಳಿಗಳಲ್ಲೂ ಕೆಲಸ ಮಾಡಬೇಕು. ಹಳ್ಳಿ ಜನರು ಓಟ್ಗಳೈತಲ್ಲ, ಹಳ್ಳಿ ಜನರು ಓಟ್ ಹಾಕ್ತಾರಲ್ವ, ಅದು ಆಗ್ಬೇಕಲ್ವ. ಆದರೂ ಈ 5-6 ವರ್ಷದಿಂದ ಯಾರು ಬಂದರೂ ಈ ರೋಡ್ ಕೆಲಸ ಮಾಡ್ಸೋಕ್ಕೆ ಆಗಲಿಲ್ಲ ಅವ್ರ ಕೈನಲ್ಲಿ. ನಮ್ಮ ಕಂದವಾರ ಕಡೆನೇ ಬರೋದೇ ಇಲ್ಲ, ಬಂದೇ ಇಲ್ಲ ಇದುವರೆಗೂ. ಎಲೆಕ್ಷನ್ ಟೈಮ್ದಲ್ಲೂ ಅವಾಗ ಏನೋ ಹಳದಿ ಬಿಲ್ಜಾಕ್ ಬಂದು ಹೋಗಿದ್ದಾರೆ ಅಷ್ಟೇ. ಅದು ಇದುವರೆಗೂ ಅವರು ಅಡ್ರೆಸ್ ಇಲ್ಲ. ಹೇಳ್ತಾನೆ ಇದ್ದಾರೆ 8 ಕೋಟಿಗೆ ಆಗಿದೆ ಅಂತಾರೆ. ಎಲ್ಲಿ ಬಂದು ಮಾಡಬೇಕಲ್ಲ. ಸುಮ್ಮನೆ ಮಾಡಿಬಿಟ್ರೆ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಮೇಲೆ ಅವ್ರಿಗೆ ಕಾಸು ಕೊಟ್ಟು ಡ್ರಾ ಮಾಡಿದ್ರೆ ತಾನೇ ಅವರು ಕೆಲಸ ಮಾಡೋದು. ಏನೂ ಇಲ್ದಿರ ಸುಮ್ಮನೆ ಕೆಲಸ ಮಾಡೋದು ಎಲ್ಲಿ ಮಾಡ್ತಾರೆ ಅವ್ರು? ಪಾಪ ಕಾಂಟ್ರಾಕ್ಟ್ದಾರರು ಯಾಕೆ ಇದು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅವರು ಏನು ನಮ್ಮ ತಾಲೂಕಿನಲ್ಲಿ ಕೆಲಸನೇ ಮಾಡ್ತಾ ಇಲ್ಲ ಅವ್ರು ಸರಿಯಾಗಿ ಕರೆಕ್ಟಾಗಿ. ನಮ್ಗೆ ಎಮ್ ಎಲ್ ಇವರೇ ಇವಾಗ ಇರೋವ್ರೆ, ಪ್ರದೀಪ್ ಈಶ್ವರ್ ಅವರೇ. ಸುಖ ಇಲ್ಲ ಅಷ್ಟೇ, ಸುಮ್ಮನೆ ಕಷ್ಟ ಬಿದ್ದು ಗೆಲ್ಸಿರೋದು ಅಷ್ಟೇ. ಅವ್ರನ್ನೇ ಸುಮ್ಮನೆ ಮಾತುಗಳು ಹೇಳ್ಕೊಂಡೆ ಕಾಲ ಮಾಡ್ತಾ ಇದ್ದಾರೆ ಹೊರತು ಕೆಲಸ ಮಾತ್ರ ಮಾಡ್ತಾ ಇಲ್ಲ ಅವರು. ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಕೆಲಸ ಮಾಡೋದಕ್ಕೆ. ಅವ್ರಿಗೆ 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10 ಮಾರ್ಕ್ಸ್ಗೆ ಒಂದು ಮಾರ್ಕ್ಸ್ ಕೊಡೋದಿಲ್ಲ ಅವ್ರಿಗೆ. ಒಂದೇ ಒಂದು ಪಾಯಿಂಟ್ ಕೂಡ ಕೊಡೋದಿಲ್ಲ ಅವ್ರಿಗೆ. ಏನಕ್ಕೆ ಕೆಲಸಕ್ಕೆ ಬರ್ದಿರೋದು ಎಮ್ ಎಲ್ ಎನ್ ತೊಗೊಂಬಂದು ಸುಮ್ಮನೆ ಆಗ್ಬಿಟ್ಟು ಗೆದ್ದುಬಿಟ್ಟ ಬಂದುಬಿಟ್ಟ, ಏನು ಕೆಲಸ ಮಾಡಲಿಲ್ಲ. ಅವ್ರು ಸುಧಾಕರ್ ಇದ್ದರೆ ಫಸ್ಟ್ ಕ್ಲಾಸಾಗಿ ಕೆಲಸ ಮಾಡ್ತಾಯಿದ್ರು, ಏವನ ಕೆಲಸ ಮಾಡ್ತಾಯಿದ್ರು. ಇವ್ರು ಬಂದು ಅಧ್ವಾನ ನಾಶನ ಹಿಡಿಸ್ಬಿಟ್ರು. ಸ್ಕೂಲ್ ಬಸ್ಸಿಗೆ ಓಡಾಡ್ತಾವ್ರು ಜ್ಞಾನ ಇರಬೇಕಲ್ಲ. ಗೌರ್ಮೆಂಟ್ ಬಸ್ಸಾಗಿ ಓಡಾಡ್ತವೆ. ಅವರು ಈ ಮಳೆ ಬಂದರೆ ಓಡಾಡೋಕ್ಕಾಗಲ್ಲ ಈ ರೋಡ್ನಲ್ಲಿ. ಇವಾಗೇನೋ ಮಳೆ ಇಲ್ಲ, ಗುಣಿನ ಪಣಿನ ನಿಧಾನದಾಗ ಹೋಗೋದೋ ಬರೋದೋ ಮಾಡೋದು ಏನೋ ಒಂದು ಮಾಡ್ತೀರಿ. ಮಳೆ ಬಿದ್ದರೆ ಈ ರೋಡ್ನಲ್ಲಿ ಆಟ ಒಂದು ಬರೋದಿಲ್ಲ. ಎಷ್ಟು ಕಿಲೋಮೀಟರ್ ದೂರ ಹಿಂಗೆ ಇದೆ? ಇದು ಒಂದು 2.5 ಕಿಲೋಮೀಟ್ರ್ ಇದೆ. ಇದೇ ಸೇಮ್ ಅದೇ ವ್ಯವಸ್ಥೆನೇ. ಆ ಕಡೆಯಿಂದ ಈ ರೋಡ್ನಲ್ಲಿ ಟ್ರಾಫಿಕ್ ಕಮ್ಮಿ ಆಗಿ ಆ ಮುತ್ತಲಮ್ಮ ಗುಡಿ ರೋಡ್ನಲ್ಲಿ ಹೋಗುತ್ತೆ. ಆ ರೋಡು ಕಿತ್ತೋಗ್ಬಿಡ್ತು, ಅಧ್ವಾನ ಆಗ್ಬಿಡ್ತು ಅದು ರೋಡು. ಪ್ರದೀಪರಿಗೆ ಏನು ಹೇಳಕ್ಕೆ ಇಷ್ಟ ಬೀಳೋದಿಲ್ಲ. ಅವ್ರು ನಾವು ಕೆಲಸನೇ ಮಾಡ್ತಾ ಇಲ್ಲ. 3 ವರ್ಷ ಆಗಿದ್ದು ಗೆದ್ದು ಏನು ಕೆಲಸ ಮಾಡಿದಾರೆ ಅಂತ ನಾವು ಹೇಳೋದು. ಈ ಕಡೆ ಅವ್ರ ಗಮನ ನಡೆಸೋದಿಲ್ಲ. ಈ ನಡುವೆ ಹಂಗೆ ಅಲ್ಲಿ ಇಲ್ಲಿ ಹೋಗಿ ಮಾತುಗಳು ಹೇಳ್ತಾ ಇದ್ರು. ಈ ನಡುವೆ ಅದು ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಏನು ಸುಮ್ಮನೆ ಮಾತುಗಳೆಲ್ಲ ಒಂದು ಮಾತ್ರ ಅಷ್ಟೇ, ಅವರು ಬೇರೆ ಇನ್ನೇನದ್ರಲ್ಲಿ ಇಲ್ಲ. ಎಲ್ಲ ಸುಮ್ಮನೆ ಮಾತುಗಳಷ್ಟೇ. OBC ಅಂತ ಹೇಳ್ತಾನೆ, ಸುಮ್ಮನೆ ಮಾಡೋದು ಕೆಲಸ ಎಲ್ಲ ತಪ್ಪು ಕೆಲಸ ಅವರೇ ಮಾಡೋದು. ಸುಮ್ಮನೆ ಬೇರೆಯವ್ರ ಮೇಲೆ ಬಿಡ್ತಾನೆ. ಏನು ನಂದು ಹಂಗೆ ನಂದು ಹಿಂಗೆ ನಿಂದು ಹಂಗೆ ಅದು ಇದು ಅಂತ ಏನು ಕೆಲಸ ಮಾಡೋ ಅಂಥವ್ರಲ್ಲ ಅವರು. ಇಷ್ಟೇ ಅವ್ರು ಲಾಸ್ಟು. ಏನು ಇದು ರೋಡ್ ಮಾಡಬೇಕು ಅಷ್ಟೇ, ಬೇರೆ ಏನು ಮೇಲೆ ಬೇಕು. ಎಲ್ಲ ಇದು ರೋಡು ಚೆನ್ನಾಗಿಲ್ಲ, ಇದು ಆಕ್ಸಿಡೆಂಟ್ ಎಲ್ಲ ಆಗ್ತಾ ಇದೆ. ಇದು ರೋಡ್ ಅಲ್ಲ ಆದರೆ ಚೆನ್ನಾಗಿರುತ್ತೆ. ಹೇಳ್ತಾರೆ ಎಲೆಕ್ಷನ್ ಟೈಮ್ ಹೇಳ್ಬಿಡ್ತಾರೆ, ಆಮೇಲೆ ಮಾಡಲ್ಲ ಯಾರು. ಎಲೆಕ್ಷನ್ ಟೈಮು ಯಾರು ಹೇಳ್ತಾರೆ ನಾವು ಮಾಡ್ತೀನಿ ನೀವು ಮಾಡ್ತೀನಿ ಎಲ್ಲರೂ ಹೇಳ್ತಾರೆ, ಬಟ್ ಯಾರು ಮಾಡಲ್ಲ. ಆ ಥರ ಹೇಳ್ತಾರೆ ನಾವು ಮಾಡ್ತೀನಿ, ನಮ್ಮ ಮೇಲೆ ಇದು ಮಾಡಿ, ನಮಗೆ ಇದು ಓಟ್ ಕೊಡಿ ಎಲ್ಲ ಹೇಳ್ತಾರೆ, ಬಟ್ ಯಾರೂ ಮಾಡಲ್ಲ. ಎಲೆಕ್ಷನ್ ಆದಮೇಲೆ ಈ ಕಡೆ ಬಂದೇ ಇಲ್ಲ ಅವರು. ಎಲೆಕ್ಷನ್ ಮುಂಚೆ ಎಲೆಕ್ಷನ್ ಬರುವಾಗ ಅಂದರೆ ಬರ್ತಾರೆ, ನಮಗೆ ಓಟ್ ಕೊಡಿ, ನಾವು ಎಲ್ಲ ರೋಡ್ ಮಾಡ್ತೀನಿ ಎಲ್ಲ ಹೇಳ್ತಾರೆ. ಎಲೆಕ್ಷನ್ ಆದಮೇಲೆ ಯಾರೂ ನೋಡೋಕ್ಕೆ ಬರಲ್ಲ ಯಾರು. ಆ ಥರ ನೋಡಬೇಕಾಗಿಲ್ಲ ಸರ್, ಬಂದುಬಿಟ್ಟು ನೋಡಬೇಕು ಹೆಂಗಿದೆ ರೋಡು, ಪಬ್ಲಿಕ್ ಏನಾಗಿದೆ ಸಹಾಯ ಮಾಡೋಕ್ಕೆ ಇರಬೇಕು. ಪಬ್ಲಿಕ್ ಏನು ಸಹಾಯ ಇಲ್ಲ, ಏನೂ ಇಲ್ಲ. ನೋಡಿ ಎಷ್ಟು ಜನ ಆಕ್ಸಿಡೆಂಟ್ ಆಗಿದೆ ಈ ರೋಡ್ನಲ್ಲಿ ಫುಲ್ ನೋಡಿ. ಆಮೇಲೆ ನೀವು ಹೇಳಿ ಎಲೆಕ್ಷನ್ನು ಮುಂಚೆ ಬಂದುಬಿಟ್ಟು ನಾವು ಮಾಡ್ತೀನಿ ನಾವೆಲ್ಲ ಮಾಡ್ತೀನಿ ಹೇಳ್ತಾರೆ, ಬಟ್ ಯಾರೂ ಮಾಡಲ್ಲ. ಈಗ ನಿಮ್ಮೂರಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಇದೆಯಾ? ಏನು ಮೋರಿ ಚೆನ್ನಾಗಿದೆಯಾ? ಚೆನ್ನಾಗಿಲ್ವಾ? ಏನು ಹೇಳ್ತೀರಾ ಪ್ರದೀಪ್ ಈಶ್ವರ್ ಅವರಿಗೆ? ಏನು ಹೇಳೋಕ್ಕಾಗಲ್ಲ ಬಿಡಿ, ಮಾಡ್ಕೊಡಿ ಅಂತ ಹೇಳ್ಬೇಕು ತಾನೆ. ಅವ್ರು ಮಾಡಲ್ಲ ಅದಾಗಲ್ಲ. ಪ್ರದೀಪ್ ಈಶ್ವರ್ ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 1ರಿಂದ 10ರಲ್ಲಿ? 10 ಒಂದು ಕೊಡೋ ಡೌಟು, ಒಂದು ಕೊಡಲ್ಲ. ಏಡ್ದಿಲ್ಲ ಅದು ಅಂತ ಸಿರಿಂಡಿಲ್ ಕೂಡ ಅಂತ ಪೂಡಿ ಪಿಂಡಾಯಿ ఎవరు ఎమ్మెల్యే? ఎమ్మెల్యే పచీపు మీకేం స్పందిస్తుందా? ఏమీ లేదప్ప. అదే సిరిండిలో అంత నిండిపోయి ఇట్లా పొంగి రోడ్డు మీద ఇళ్ళకే దూరేస్తాయి నీళ్ళు. వాన వస్తే జోరంగా సాన అయిపోతుంది ధారాళంగా. అటుపోయి మీరే చూడండి, దండిగా వచ్చేస్తాయి. ಡಾಕ್ಟ್ರಿಗೆ ಯಾರು ಇರೋದೇ ಇಲ್ಲ. ಆ ಸಿಸ್ಟರ್ಗಳು ಯಾರನ್ನ ಇದ್ರೆ ಅವ್ರು ಹೋದ್ರೆ ನ್ಯಾಯವಾಗಿ ನೋಡೋದು ಇಲ್ಲ. ಪೆರೇಸಂದ್ರ ನ್ಯಾಯವಾಗಿ ಒಬ್ಬರು ಇರೋದಿಲ್ಲ. ಇದೇ ಊರವ್ರೆ, ಶಾಸಕರು ಎಲ್ಲ ಇದೇ ಊರವ್ರೆ. ಅದ್ರಾಗ ಯಾರು ಇರೋದೇ ಇಲ್ಲ. ಇರ್ತಾರೆ, ಇರೋರು ನ್ಯಾಯವಾಗಿ ನೋಡೋದೇ ಇಲ್ಲ.
ಇದ್ರ ಬಗ್ಗೆ ಯಾರು ಗಮನ ಹರಿಸಲ್ಲ. ಯಾರು ಅರ್ಥ ಇಲ್ಲ, ಸುಮ್ಮನೆ ಹಾಸ್ಪಿಟ್ಲ್ ಐತೆ ಅಷ್ಟೇ. ಅಲ್ಲೇ ಏನೋ ಈಗ ರೋಡು ಪಾಡು ಮಾಡಿದ್ದಾರೆ, ಹಾಸ್ಪಿಟ್ಲ್ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಕಡೆ, ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ. ಗೌರ್ಮೆಂಟ್ ಹಾಸ್ಪಿಟಲ್ ಇದು ವೇಸ್ಟ್. ನಿಮ್ಮ ಪ್ರದೀಪ್ ಈಶ್ವರ್ ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಆ 10ಕ್ಕೆ? 0 ಇಂದ 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಎಷ್ಟು ಕೊಡೋದು? ಇಂಥವೆಲ್ಲ ನೋಡ್ಕೊಂಡು ಎಲ್ಲ ಕೊಡೋದಕ್ಕೆ ಮಾರ್ಕ್ಸ್ ನೋಡ್ಕೋಬೇಕು. ಏನು ಅನುಕೂಲನೇ ಇಲ್ಲ. 1, 2, 3 ಕೊಡ್ತೀರಾ? ಎಲ್ಲ ಒಂದು 3 ಹಾಕೊಳ್ರಿ. 3 ಮಾರ್ಕ್ಸ್ ಕೊಡ್ಬೋದು ಅಷ್ಟೇ. MLA ಅವ್ರು ಊರೇ ಇದು, ಆದರೆ ಏನು ಮಾಡಿದ್ದಾರೆ ಈಗ? ಈ ರೋಡ್ ಒಂದು ಮಾಡಿದ್ರು, ಈ ಲೈಟ್ಗಳೊಂದು ಹಾಕಿದ್ರು, ಈ ಹಾಸ್ಪಿಟ್ಲ್ ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಟ್ಟಿಲ್ಲ. ಹೋಗ್ತಾರೆ, ಏನು ಪ್ರಯೋಜನ? ಯಾರೋ ಅದ್ರಾಗ ಇರೋರು ಬಿಡ್ತಾರೆ, ಯಾವುದೋ ಒಂದು ಇನ್ನೇನು ನಿನ್ಗೇನು ಕಾಯಿಲೆ ಅಂತೇಳಿ ನೋಡಲ್ಲ, ನಿನ್ಗೇನು ಅಂತೇಳಿ ನೋಡಲ್ಲ, ಯಾವುದೋ ಒಂದು ಇಂಜೆಕ್ಷನ್ ಕೊಡೋದು ಕಳಿಸ್ತಾ ಇರೋದು ಅಷ್ಟೇ. ಯಾರು ಇರೋದಿಲ್ಲ, ಏನು ಚೆಕಪ್ಪೇ ಮಾಡಲ್ಲ. ಸುಮ್ಮನೆ ಯಾರೋ ಇರೋರು ಕೊಡ್ತಾರೆ. ಮನೆ ಯಾರು ಅಲ್ಲಿ ಬಂದು ನೋಡ್ಬೇಕಲ್ಲ, ಅಲ್ಲಿ ಹೇಳ್ಬಿಟ್ರೆ ಆಗೋಯ್ತದೇನು? ಇಲ್ಲಿ ಬಂದು ನೋಡ್ಬೇಕಲ್ಲ. ಮೊನ್ನೆ ನಾನೇ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ, ಯಾರೋ ನರ್ಸ್ ಇದ್ಲು, ಆ ಅಮ್ಮನಿಗೆ ಬೆಳಗ್ಗೆಯಿಂದ 200 ಇಂಜೆಕ್ಷನ್ ಕೊಟ್ಟು ಸಾಕಾಗೋಗ್ಬಿಟ್ಟಿದೆ. ಇಂಜೆಕ್ಷನ್ ಕೊಡೋಕೆ ಸಾಕಾಗೋಗೈತಂತೆ. ನರ್ಸ್ಗಳೇ ಎಲ್ಲ ಕೊಡೋದು, ಡಾಕ್ಟ್ರ್ ಯಾರು ಇರೋದೇ ಇಲ್ಲ. ನಿರ್ಲಕ್ಷ್ಯ ಅಂದರೆ ಅವ್ರಿಗೆ ಗೊತ್ತಾಗಬೇಕು. ಏನೋ ಹಿಂದೆ MLA ಇರೋರು, ಇವಾಗಿರೋ MLA ಅವರು ಅವರ ಅರ್ಥ ಮಾಡ್ಕೊಬೇಕಾಯ್ತು, ಅರ್ಥ ಮಾಡ್ಕೊಂಡಿಲ್ಲ. ಸುಮಾರು ವರ್ಷದಿಂದ ಸುಮಾರು ಜನ ಈ ರೋಡಲ್ಲಿ ಬಿದ್ದು ಎದ್ದು ಎಲ್ಲ ಹೋಗಿದ್ದಾರೆ, ಭಾರಿ ಹಾಳಾಗಿದೆ, ಯಾರು ಕೇಳೋರಿಲ್ಲ. ಕಂದವಾರ ಬಾಗಿಲು ಅಂದರೆ ಹೆಬ್ಬಾಗಿಲಿದು, ಅದರಿಂದ ಅವರೇ ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ಅನುಕೂಲ ಮಾಡಿದ್ರೆ ಒಳ್ಳೆಯದು. ಭಾರಿ ತೊಂದರೆ ಅಂದರೆ ಸುಮಾರು ಮಳೆ ಬಂದರೆ ಹೋಗೋಕ್ಕಾಗೋದಿಲ್ಲ. ಪ್ರದೀಪ್ ಈಶ್ವರ್ ಅವರು ಆಗಲಿ ಯಾರೇ ಆಗಲಿ ಈ ರೋಡ್ ಬಗ್ಗೆ ಆದಷ್ಟು ಬೇಗ ಅಭಿವೃದ್ಧಿ ಬಗ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಅಭಿವೃದ್ಧಿ ಮಾಡ್ಬೇಕು. ಅವರು ಎಚ್ಚೆತ್ತಿಸ್ಕೊಬೇಕು, ಇದುವರೆಗೆ ಎಚ್ಚೆತ್ತಿಸ್ಕೊಂಡಿಲ್ಲ ಇದನ್ನ. ನಮ್ಗೇನು ಯಾರು ಬಂದ್ರೂ ನಮ್ದು ಇದಾಗಬೇಕು. ರೋಡ್ ಯಾವುದು ಇದಾಗಿಲ್ಲ. ಮತ್ತು ಕೆರೆ ನೋಡಬೇಕು, ಹಗಲೆಲ್ಲ ಇಷ್ಟಿಷ್ಟಪ್ಪ ಸೊಳ್ಳೆಗಳು ಬಂದು ಕಚ್ಚುತ್ತೆ ನಮ್ಮನ್ನು. ಕೆರೆಯಲ್ಲಿ ತುಂಬ ಸೊಪ್ಪು ತುಂಬ್ಕೊಂಬಿಟ್ಟೈತೆ. ಅದು ಸ್ವಲ್ಪ ಕೆರೆ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಳ್ಳಿ, ರೋಡ್ ಸ್ವಲ್ಪ ಚೆನ್ನಾಗಿ ಮಾಡಿಸ್ಕೊಳ್ಳಿ, ನಮ್ಗಷ್ಟೇ, ಇನ್ನೇನು ಬೇಕಾಗಿಲ್ಲ. ಮುಂಚೆ ಭರವಸೆ ಕೊಟ್ಟಿದ್ರೆ ಮಾಡ್ಕೊಡ್ತೀನಿ. ಹೌದು ಸರ್, ಇದೆಲ್ಲ ನಾನೇ ಇದು ಅಂತ ಎಲ್ಲದಕ್ಕೂ ಇದು ಮಾಡ್ತಾಯಿದ್ರು, ಆದರೆ ಯಾವುದೂ ಮಾಡಿಸಿಲ್ಲ ಸರ್, ಯಾವ ಕೆಲಸನೂ ಮಾಡಿಸಿಲ್ಲ. ನಮಗೆ ರೋಡ್ ಒಂದು ಕ್ಲೀನ್ ಮಾಡಿಕೊಟ್ಬಿಟ್ಟು, ಆ ಕೆರೆ ಸೊಪ್ಪೆಲ್ಲ ಕ್ಲೀನ್ ಮಾಡಿಬಿಟ್ಟು, ಅದು ನೀರಿಂದು ವೇಸ್ಟ್ ಎಲ್ಲ ನೀರು ವೇಸ್ಟ್ ತೆಗೆದುಬಿಟ್ರೆ ಸಾಕು ನಮಗೆ. ಮಾಡಿಸ್ಕೊಡೋಣ, ಏನು ಮಾಡೇ ಇಲ್ಲ, ಏನು ಕೊಡೋಣ? ಅದೇ ನಮ್ಗೇನೇ ಆಗಲಿ ನಮ್ಗೆ ಇಂಪ್ರೂವ್ ಮಾಡಿಕೊಟ್ಟಿಲ್ಲ ಅವರು. ಸುಮ್ಮನೆ ಹೇಳಿದ್ದಾರೆ ಅಷ್ಟೇ ಮಾಡಿಸ್ತೀವಿ ಅಂತ. ಇಲ್ಲಿವರೆಗೂ ಕಂದವಾರವರೆಗೂ ಚೆನ್ನಾಗಿಲ್ಲ, ಅಲ್ಲಿನಿಂದ ಚೆನ್ನಾಗಿದೆ, ದೇವಸ್ಥಾನದಿಂದ ಚೆನ್ನಾಗಿದೆ. ಮಾಡಿದ್ರೆ ಒಳ್ಳೇದು, ಅಲ್ಲಿದ್ರೆ ಏನು ಹೆಂಗೈತೆ ಹಂಗೆ ಬರ್ತಾ ಇರ್ತೀವಿ ಅಷ್ಟೇ. ಇಲ್ಲಿ APMC ಮಾರ್ಕೆಟಾಗಿ ಸುಮಾರು ಒಂದು 35 ವರ್ಷ ಅಲ್ಲಿ ಮೊದಲು BB ರೋಡಲ್ಲಿತ್ತು, ಆಮೇಲೆ ಇಲ್ಲಿ ಮಾರ್ಕೆಟ್ ಆಯಿತು. ಇಲ್ಲಿ ಮೂಲಭೂತ ಸೌಕರ್ಯ ಎಲ್ಲ APMCಗಳಲ್ಲಿನೂ ಎಲ್ಲ ಸೌಕರ್ಯನೂ ಇದೆ. ಏನು ನಮಗೆ ಯಾವುದೇ ಸೌಕರ್ಯ ಇಲ್ದರೆ ಇಲ್ಲ, ಎಲ್ಲ ಚೆನ್ನಾಗಿದೆ, ಕ್ಲೀನಿಂಗ್ ಚೆನ್ನಾಗಿದೆ. ನಮ್ಮ ಇದು APMC ಏನಿದ್ದಾರೆ, ನಮ್ಮ APMCಯಲ್ಲಿ ಕೆಲಸ ಮಾಡೋವಂಥವ್ರು ಸೆಕ್ರೆಟ್ರಿ ಆಗ್ಬೋದು, ಎಲ್ಲ ಆಗ್ಬೋದು, ಎಲ್ಲ ರೀತಿ ಒಳ್ಳೆ ಕೆಲಸ ಮಾಡಿಕೊಂಡು ಒಳ್ಳೆ ಇದಾಗಿ ಮಾಡ್ತಾಯಿದ್ದಾರೆ. ಯಾವಾಗಲೂ ವರ್ಷಕ್ಕೆ 2-3 ಸಾರಿ ಮಳೆ ಬರ್ತೈತೆ. ನೀನು ಆಕಾಶಕ್ಕೆ ಚಪ್ರ ಹಾಕೋಕ್ಕಾಗುತ್ತಾ? ಯಾಕೆ ಅಂತ ಹೇಳಂದ್ರೆ ಇವಾಗೆಲ್ಲ ಶೀಟ್ಸ್ ಇದೆ, ಎಲ್ಲ ಇದೆ. ಇನ್ನೂ ಅಕಸ್ಮಾತ್ ಯಾವಾಗೋ ಒಂದು ಸಾರಿ ಮಳೆ ಬಂದಾಗ ನನಿಲೂಬೋದು, ಅದಕ್ಕೆಲ್ಲ ನೀನು ಚಪ್ರ ಹಾಕಬೇಕು ಅಂತ ಹೇಳಂದ್ರೆ APMCಯಲ್ಲಿ ಶಾಸಕರು ಸ್ಪಂದಿಸ್ತಾರೆ, ಎಲ್ಲರೂ ಸ್ಪಂದಿಸೋದ್ರಿಂದ ಚೆನ್ನಾಗಿದೆ ಮಾರ್ಕೆಟು. ಯಾವುದೇ ರೀತಿ ನಮ್ಮ ಕಾರ್ಯನಿರ್ವಹಿಸ್ತಕ್ಕಂಥ ಎಲ್ಲ ಅಧಿಕಾರಿಗಳಾಗಿರ್ಬೋದು, ನಮ್ಮ DC ಸಾಹೇಬರು, ತಹಸೀಲ್ದಾರ್ ಸಾಹೇಬರು ಎಲ್ಲ ವಿಸಿಟ್ ಮಾಡ್ತಾ ಇರ್ತಾರೆ.